ದರ್ ಇಸ್ ಅ ವೆರಿ ಪವರ್ಫುಲ್ ಪ್ರಿನ್ಸಿಪಲ್ ಇಲ್ಲಿ. ಏನ್ ಗೊತ್ತಾ, ದೇವರು ಕೂಡ ಒಂದು ಕಾರ್ಯವನ್ನು ಈ ಲೋಕದಲ್ಲಿ ಅವರ ಉದ್ದೇಶದ ಪ್ರಕಾರ ಒಂದು ಕಾರ್ಯ, ಒಂದು ಆಶೀರ್ವಾದ, ಒಂದು ಅದ್ಭುತ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಪ್ರಾಣ, ನಿಮ್ಮ ಹೃದಯ, ನಿಮ್ಮ ಭಾವನೆ ಅನುಕೂಲವಾಗಿರ್ಬೇಕು. ಅಳುವುದು ಅಂದ್ರೆ ಏನಂತ ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ಕ್ರೈಯಿಂಗ್, ವೀಪಿಂಗ್. ಅಳುವುದಂದ್ರೆ ಏನು? ವೇದನೆಯನ್ನು ವ್ಯಕ್ತಪಡಿಸೋದು, ದುಃಖವನ್ನು ವ್ಯಕ್ತಪಡಿಸೋದು, ನೋವನ್ನು ವ್ಯಕ್ತಪಡಿಸೋದು. ಈಗ ಇದೆಲ್ಲ ಆತ್ಮದ ಫಲಗಳ ಇಲ್ಲ ಆತ್ಮದ ಫಲಗಳ ವಿರುದ್ಧವಾದ ಕಾರ್ಯನ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ನಿಮ್ಮ ಪ್ರಾಣ ಆತ್ಮದ ಫಲಗಳಿಗೆ ವಿರುದ್ಧವಾದ ಫಲಗಳನ್ನ ವ್ಯಕ್ತಪಡಿಸ್ಬಿಟ್ಟು ಆತ್ಮದ ಕಾರ್ಯಗಳನ್ನ ಎದುರು ನೋಡೋದು ತಪ್ಪು. ಅಂದ್ರೆ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ, ನೀವು ಎಲ್ಲಿಯ ತನಕ ದುಃಖ, ಚಿಂತೆ, ಭಾರವನ್ನು ವ್ಯಕ್ತಪಡಿಸಿ ದೇವರ ಅದ್ಭುತವನ್ನು ಎದುರು ನೋಡ್ತಾ ಕೂತಿದ್ರೆ ನಿಮ್ಮ ಜೀವಮಾನದಲ್ಲಿ ನೀವು ಅದ್ಭುತವನ್ನು ಅನುಭವಿಸೋಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇಲ್ಲಿ ಅಳಬೇಡ ಅಂತ ಹೇಳುವಾಗ ಈಗ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ಕೆಲಸ ಮಾಡೋದಕ್ಕೆ ಅನುಕೂಲವಾಗಿ ನಿನ್ನ ಮನಸ್ಸು ಇರಬೇಕು, ನಿನ್ನ ಹೃದಯ ಇರಬೇಕು, ನಿನ್ನ ಪ್ರಾಣ ಇರಬೇಕು, ನೀನು ನನ್ನನ್ನು ಸ್ವೀಕಾರ ಮಾಡುವ ರೀತಿಯಲ್ಲಿ ಇರಬೇಕು, ಆಗ್ಲೇ ನಾನು ಕಾರ್ಯವನ್ನು ಮಾಡಕ್ ಸಾಧ್ಯ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಈಗ ಹೇಳ್ತೀನಿ, ವಾಟ್ ಇಸ್ ವೀಪಿಂಗ್? ವೀಪಿಂಗ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಗಾಡ್ಸ್ ಒರಿಜಿನಲ್ ಡಿಸೈನ್. ಅಂದ್ರೆ ಏನರ್ಥ ಅಂದ್ರೆ, ದೇವರ ಒರಿಜಿನಲ್ ಆದ ಡಿಸೈನ್ಗೆ ವಿರುದ್ಧವಾಗಿರುವ ಪರಿಸ್ಥಿತಿನೇ, ವಿರುದ್ಧವಾಗಿ ಇರುವಾಗ ಅಲ್ಲಿ ಅಳುವ ಕಾರ್ಯ ಇರುವುದು. ಹಾಗಾದ್ರೆ ಏನರ್ಥ? ದೇವರು ಎಲ್ಲವನ್ನು ಕ್ರಮವಾಗಿ, ಸರಿಯಾಗಿ, ಆಶೀರ್ವಾದವಾಗಿ ಅವರ ಉದ್ದೇಶ ನೆರವೇರುವಂತೆ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ವಿರುದ್ಧವಾದ ಕಾರ್ಯ ಮಾಡುವಾಗ, ಅಲೈನ್ಮೆಂಟ್ ಅಲ್ಲಿ ಇಲ್ಲದೆ ಇರುವಾಗ ಅಲ್ಲಿ ಎಲ್ಲ ತಪ್ಪಾಗಿ ನಡೆಯುತ್ತೆ. ಆವಾಗ ನಿಮಗೆ ದುಃಖ, ವೇದನೆ, ಚಿಂತೆ, ಕಣ್ಣೀರು ಬರುವುದು. ಸೊ ಹಾಗಾದ್ರೆ ಅಳಬೇಡ ಅಂತ ಹೇಳುವಾಗ ಅದರ ಅರ್ಥ, ನೀನೀಗ ದೇವರ ಒರಿಜಿನಲ್ ಡಿಸೈನ್ಗೆ ವಿರುದ್ಧವಾಗಿದೆಯಾ, ದೇವರ ಡಿಸೈನ್ಗೆ ಬಾ ಅಂತ ಅರ್ಥ. ಮತ್ತೆ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಅಳಬೇಡ ಅಂತ ಹೇಳುವಾಗ ಅದರ ಅರ್ಥ, ದೇವರ ಒರಿಜಿನಲ್ ಡಿಸೈನ್ ಅಲ್ಲಿ ಇದ್ರೆ ನೀನು ಹೆಂಗಿದ್ರೆ ಅಳೋದಿಲ್ಲ, ದೇವರ ಒರಿಜಿನಲ್ ಡಿಸೈನ್ ಅಲ್ಲಿ ಇಲ್ಲದೆ ಇರೋದ್ರಿಂದ ನೀನು ಅಳ್ತಾ ಇದೆಯಾ, ಆದ್ರಿಂದ ದೇವರ ಒರಿಜಿನಲ್ ಡಿಸೈನ್ಗೆ ಬಾ ಅನ್ನುವುದೇ ಅಳಬೇಡ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಇದೆಲ್ಲ ಸೀಕ್ರೆಟ್ಸ್. ನೆಕ್ಸ್ಟ್ ಟೈಮ್ ಯಾವ ಪರಿಸ್ಥಿತಿ ನಿಮ್ಮ ಕಣ್ಣಲ್ಲಿ ನೀರು ಬರಿಸ್ತಾ ಇದೆಯೋ ಅವಾಗ ಧೈರ್ಯವಾಗಿ ಈ ಪ್ರಕಟಣೆಯಿಂದ ಬೋಲ್ಡ್ ಆಗಿ, ದೃಢವಾಗಿ, ಧೈರ್ಯವಾಗಿ ಹೇಳಿ, ಯೇಸುವಿನ ನಾಮದಲ್ಲಿ ನಾನು ದೇವರ ಅಲೈನ್ಮೆಂಟ್ ಇಂದ ಮಿಸ್ ಆಗಲ್ಲ, ಆದ್ರಿಂದ ನಾನು ಅಳೋದಿಲ್ಲ ಅಂತ ಡಿಕ್ಲೇರ್ ಮಾಡಿ. ಯೇಸುವಿನ ನಾಮದಲ್ಲಿ. ಇಸ್ರೇಲ್ ಜನರು ಫ್ರೀಡಮ್ ಆಗಿ ಹಾಳು ಜೇನು ಹರಿಯುವ ದೇಶದಲ್ಲಿ ಸುಖವಾಗಿ, ಐಶ್ವರ್ಯವಾಗಿ, ಆನಂದವಾಗಿ, ಚೆನ್ನಾಗಿ, ಲಕ್ಸುರಿಯಸ್ ಆಗಿ ಜೀವನ ನಡೆಸುವಂತೆ ದೇವರು ಏರ್ಪಾಡು ಮಾಡಿದ್ದಾರೆ. ಆದರೆ ಆ ಅಲೈನ್ಮೆಂಟ್ ಮಿಸ್ ಆಗಿದ್ದರಿಂದ ಬ್ಯಾಬಿಲೋನ್ನಲ್ಲಿ ಒಂದು ಗುಲಾಮರಾಗಿ, ಅಲ್ಲಿ ನೆಬೂಕದ್ನೆಚ್ಚರ್ ಕೆಳಗಡೆ ಅಲ್ಲಿ ಸ್ಲೇವ್ಸ್ ಆಗಿದ್ರು, ಗುಲಾಮರಾಗಿದ್ರು. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಕೀರ್ತನೆ 137 ಬೈ ದ ರಿವರ್ಸ್ ಆಫ್ ಬ್ಯಾಬಿಲಾನ್ ವಿ ವೆಪ್ಟ್. ಅಂದ್ರೆ ನಾವು ಅಲ್ಲಿ ಕಣ್ಣೀರು ಸುರಿಸ್ತಾ ಇದ್ವಿ. ಜೆರೂಸಲೇಮ್ ಅನ್ನು ಡಿಸ್ಟ್ರಾಯ್ ಮಾಡ್ಬಿಟ್ರು, ಜೆರೂಸಲೇಮ್ನ ಪಟ್ಟಣವನ್ನೇ ನಾಶಪಡಿಸ್ಬಿಟ್ರು. ಅವಾಗ ಏನಂತ ಇದ್ದಾರೆ, ಜೆರೂಸಲೇಮ್ ಇಸ್ ಬಿಟರ್ಲಿ ವೀಪಿಂಗ್ ಇನ್ ದ ನೈಟ್. ಎಲ್ಲಿ ನೋಡ್ತೀವಿ? ಲಾಮೆಂಟೇಷನ್ಸ್ 1:2 ಅಲ್ಲಿ. ಎಲ್ಲೆಲ್ಲಿ ದೇವರ ಉದ್ದೇಶಕ್ಕೆ, ದೇವರ ಒರಿಜಿನಲ್ ಡಿಸೈನ್ಗೆ ವಿರುದ್ಧವಾಗಿ ಘಟನೆಗಳು ನಡೆದಿದೆಯೋ ಅಲ್ಲೆಲ್ಲ ಅಳುವ ಕಾರ್ಯ ಇದೆ. ಈಗ ನಾನು ಹೇಳ್ತಾ ಇರೋದು ಇದರಿಂದ ನಮಗೇನಿವತ್ತು ಅಂತ ಹೇಳಿದ್ರೆ, ಈಗ ಒಂದು ವೇಳೆ ನಿಮಗೆ ಅಳುವ ಪರಿಸ್ಥಿತಿಯಲ್ಲಿದ್ದರೆ, ಅದು ಕಾಯಿಲೆಯ ನಿಮಿತ್ತವಾಗಿರ್ಬೋದು, ಸಾಲದ ನಿಮಿತ್ತವಾಗಿರ್ಬೋದು, ಇಲ್ಲಿ ರಿಲೇಶನ್ಶಿಪ್ ನಿಮಿತ್ತವಾಗಿರ್ಬೋದು, ಕೆಲಸದಲ್ಲಿ, ಬಿಸ್ನೆಸ್ ಅಲ್ಲಿ, ಏನೇ ಕಾರಣ ಇರಲಿ, ಆ ದುಃಖ, ಆ ವೇದನೆ, ಆ ಕಣ್ಣೀರು ವ್ಯಕ್ತಪಡಿಸ್ತಾ ಇದ್ದೀರ ಅಂದ್ರೆ ದೇವರ ಒರಿಜಿನಲ್ ಡಿಸೈನ್ ಇಂದ ಮಿಸ್ಅಲೈನ್ ಆಗಿದೆ ಅಂತ ಅರ್ಥ. ಈಗ ನೀವೇನ್ ಮಾಡ್ಬೇಕಂದ್ರೆ, ಶರೀರದಲ್ಲಿ ಏನೇನೋ ಪ್ರಯತ್ನ ಮಾಡಬೇಡಿ. ಶರೀರದಲ್ಲಿ ಇದನ್ನು ಮಾಡಿ ನೋಡೋಣ, ಅದನ್ನು ಮಾಡಿ ನೋಡೋಣ ಅಂತ ಮಾಡಕ್ ಹೋಗ್ಬೇಡಿ. ಯು ಓನ್ಲಿ ಹ್ಯಾವ್ ಟು ಸೇ, ಅಪ್ಪ ನಿನ್ನ ಪ್ರಸನ್ನತೆಯಲ್ಲಿದ್ದು ನಿನ್ನಲ್ಲಿ ಅಲೈನ್ ಆದ್ರೆ ಸಾಕು, ಈ ಅಳುವ ಕಾರ್ಯ ಇರೋದಿಲ್ಲ,
ಅನ್ನುವ ರೆವಲೇಷನ್ ಎನ್ನುವ ಪ್ರಕಟಣೆ, ತಿಳುವಳಿಕೆ ನನಗೆ ನೀನು ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ಜಸ್ಟ್ ಕೀಪ್ ಸೇಯಿಂಗ್ ದಿಸ್. ಹಲ್ಲೆಲೂಯಾ. ನೀವು, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಾಯಿಂದ ಬರುವ ಮಾತು, ಇವಾಗ ಕೂಡ ಪಾಸ್ಟರ್ ಸ್ಟೀಫನ್ ಆರಾಧನೆ ಸಮಯದಲ್ಲಿ ಮೈ ಗಾಡ್ ಅಂದಿದ ತಕ್ಷಣ ಗುಹೆಯಲ್ಲಿದ್ದ ಸಿಂಹ ಆಳ್ವಿಕೆ ಮಾಡ್ಬೇಕಾಗಿತ್ತು. ಆದ್ರೆ ಮೈ ಗಾಡ್ ಅಂದಿದ ತಕ್ಷಣ ಅಲ್ಲಿ ದೇವರ ಆಳ್ವಿಕೆ ಮಾಡೋ ಶುರು ಮಾಡ್ತಾರೆ. ನಾನೀಗ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ನಿಮಗೆ ಯಾವ್ಯಾವ ಪರಿಸ್ಥಿತಿಯಲ್ಲಿ, ಯಾವ ಸಿಚುವೇಶನ್, ಯಾವ ಕಾಯಿಲೆ, ಯಾವ ದರಿದ್ರ, ಯಾವ ನೋವು ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆಯೋ, ಅಲ್ಲಿ ಈಗ ನೀವು ದೇವರ ವಾಕ್ಯಕ್ಕೆ ಅಲೈನ್ ಆಗಿದ್ದೀನಿ ಅಂತ ನಿಮ್ಮ ಬಾಯಲ್ಲಿ ಬರುವ ಮತ್ತು ಈಗ ಎಲ್ಲ ಪರಿಸ್ಥಿತಿನ ನಿರ್ಮೂಲ ಮಾಡಿ ದೇವರ ಉದ್ದೇಶಕ್ಕೆ ಅಲೈನ್ ಆಗಿ ದೇವರ ಮಹತ್ತಾದ ಕಾರ್ಯಗಳು, ದೇವರ ಆಶೀರ್ವಾದ, ದೇವರ ಆರೋಗ್ಯ, ದೇವರ ಐಶ್ವರ್ಯ, ದೇವರ ಸಮೃದ್ಧಿ, ದೇವರ ಜಯವನ್ನೇ ನೀವು ಅನುಭವಿಸೋರಾಗಿದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. Receive it in the mighty name of Jesus. Receive it in Jesus' name. Yes, ದೇವರ ಜಯ ನಿಮ್ಮಲ್ಲಿ ಪ್ರಕಟವಾಗುವುದು. Receive it in the name of Jesus. ದೇವರ ಜಯ ನಿಮ್ಮಲ್ಲಿ ಪ್ರಕಟವಾಗುವುದು. Receive it in Jesus' name. ಇವತ್ತು ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ ಪ್ರಾಫಿಟಿಕ್ ಆಗಿ, ನೀವು ಜೆನ್ಯೂನ್ ಆಗಿ ಆತ್ಮದಲ್ಲಿ ಕನೆಕ್ಷನ್ ಅಲ್ಲಿದ್ರೆ ಇನ್ನೊಂದು ದಿನ ನಿಮ್ಮ ಕಣ್ಣಲ್ಲಿ ನೀರು ಬರೋದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತೀನಿ. I prophetically declare that in the online. ನಾನು ನಾರ್ಮಲ್ ಆಗಿರೋದಕ್ಕಿಂತ ನನ್ನ ಕಣ್ಣೀರಲ್ಲಿರೋದೇ ಹೆಚ್ಚಾಗಿದೆ ಅಂತ ಆನ್ಲೈನ್ ಅಲ್ಲಿ ಹೇಳ್ತಾ ಇರುವ ನಿಮಗೆ ದೇವರು ಹೇಳ್ತಾ ಇದ್ದಾರೆ, ಇನ್ನೊಂದು ದಿನ ನಿಮ್ಮ ಕಣ್ಣೀರು, ನಿಮ್ಮ ಕಣ್ಗಳಲ್ಲಿ ನೀರು ಬರುವುದಿಲ್ಲ. ಯಾಕಂದ್ರೆ ಮಿಸ್ಅಲೈನ್ ಆಗಿದ್ದ ಆ ಜೀವನವನ್ನೇ ದೇವರ ಉದ್ದೇಶದ ಪ್ರಕಾರ ಈ ವಾಕ್ಯ ಎಂಬ ತ್ವರೆಯು, ಈ ವಾಕ್ಯ ಎಂಬ ಯೇಸು ನಿಮ್ಮನ್ನು ಮೀಟ್ ಮಾಡಿದ್ದಾರೆ. ಆದ್ರಿಂದ ನೀವು ದೇವರಲ್ಲಿ ಅಲೈನ್ ಆಗಿರೋದ್ರಿಂದ ನಿಮ್ಮ ಜೀವಿತದಲ್ಲಿ ಬರೀ ಅದ್ಭುತ, ಆಶೀರ್ವಾದ, ಜಯವನ್ನೇ ಅನುಭವಿಸೋರಾಗಿದ್ದೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the mighty name of Jesus. ದೇವರು ಕೂಡ ಎಲ್ಲಾ ಜಾಗದಲ್ಲಿ ನೋಡಿ, he speaks before he performs. ಅಂದ್ರೆ ಆತ್ಮದಲ್ಲಿ ಎಲ್ಲ ಮಾಡಿದ್ದಾರೆ, ಮಾಡಿರೋದನ್ನ ಹೇಳ್ತಾರೆ, ಹೇಳಿದ ಮೇಲೆ ಶರೀರದಲ್ಲಿ ಪ್ರಕಟವಾಗುತ್ತೆ. ಇಲ್ಲಿ ಕೂಡ ಅಳಬೇಡ ಅಂತ ಹೇಳುವಾಗ ಅದರ ಅರ್ಥ ಇನ್ನೂ ಎಬರಿಸಿಲ್ಲ, ಎಬರಿಸ್ಬಿಟ್ಟಿ ತರ ಅಳ್ಬೇಡ ಎದ್ದಿದ್ದಾನೆ ಅಂತ ಮುಂಚೆನೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅಬ್ರಹಾಮ್ ಇನ್ನು ಈಸಾಕ್ ಹುಟ್ಟಲೇ ಇಲ್ಲ, ನಿನಗೆ ಜನಾಂಗಗಳಿಗೆ ತಂದೆಯಾಗಿ ಮಾಡಿದ್ದೀನಿ. ಗಿದಿಯೋನ್ ಮರಣದ ಭಯದಲ್ಲಿ ಬಚ್ಚಿಕೊಂಡಿದ್ದಾನೆ, ಪರಾಕ್ರಮಶಾಲಿ ಅಂತ ಕರೀತಾ ಇದ್ದಾರೆ. ಹಾಗಾದ್ರೆ ಏನರ್ಥ? ಪರ್ಫಾರ್ಮ್ ಮಾಡಕ್ ಮುಂಚೆ ಕರಿಬೇಕು. ಪರ್ಫಾರ್ಮ್ ಮಾಡಿ ಪರಿಸ್ಥಿತಿ ಬದಲಾವಣೆ ಆಗಕ್ ಮುಂಚೆ ನಿಮ್ಮ ಗುರುತು ಏನಂತ ನೀವು ಡಿಫೈನ್ ಮಾಡಬೇಕು. ಹಲ್ಲೆಲೂಯಾ. ನೀವು ಇರುವ ಪರಿಸ್ಥಿತಿನೇ ಹೇಳ್ಕೊಂಡು ಜಯವನ್ನು ಎದುರು ನೋಡೋದು ಆಗೋದು ಅಸಾಧ್ಯವಾದ ಕಾರ್ಯ. ಪಾಸ್ಟರ್ ನಂತರ ಇಲ್ಲ 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 ಅಂತ ಹೇಳ್ಕೊಂಡು ಐಶ್ವರ್ಯವನ್ನು ಎದುರು ನೋಡಬೇಡಿ. ಐಶ್ವರ್ಯ ನಿಮ್ಮ ಬಾಗಿಲಲ್ಲಿ ಇದ್ರೂ ನೀವು ಅದನ್ನು ಅನುಭವಿಸಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ಆಫ್ ದ ವರ್ಡ್ ಯು ಸ್ಪೋಕ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನೀವು ಏನು ಅನುಭವಿಸ್ಬೇಕು ಅನ್ನೋದು ನೀವು ಮಾತಿನ ಮೂಲಕ ರಿಲೀಸ್ ಮಾಡಿದ ಮೇಲೆನೆ ದೇವದೂತನು ಬಂದು ಆ ಕಾರ್ಯವನ್ನು ನಿಮ್ಮಲ್ಲಿ ಆ ವಾಕ್ಯದ ಪ್ರಕಾರ ಕಾರ್ಯ ಮಾಡೋದು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಹಾಗಾದ್ರೆ ಇಲ್ಲಿ ಕೂಡ ಏನ್ ನಡೀತಾ ಇದೆ ಅಂದ್ರೆ, ಅಳಬೇಡ ಅಂತ ಹೇಳುವಾಗ ಭೂಲೋಕ ಹೇಳ್ತಾ ಇದೆ ಸೆತೋದ, ಎಲ್ಲ ಮುಗೀತು. ಪರಲೋಕ ಹೇಳ್ತಾ ಇದೆ ಇಲ್ಲ, ಈಗ ಎಬ್ಬರಿಸ್ತೀನಿ, ಅವನ ಜೀವನ ಈಗ ಶುರುವಾಗ್ತಾ ಇದೆ. ಇನ್ ದ ನೇಮ್ ಆಫ್ ಜೀಸಸ್, ಯೇಸುವಿನ ನಾಮದಲ್ಲಿ ಯಾವ್ಯಾವ ಶರೀರದ ಪರಿಸ್ಥಿತಿಗಳು ನಿಮಗೆ ಎಲ್ಲ ಮುಗಿತು ಅಂತ ಹೇಳ್ತಾ ಇದೆಯೋ, ಈಗ ಈ ವಾಕ್ಯ, ಈ ತೊರೆಯು, ಈ ಯೇಸು ಈಗ ಹೇಳ್ತಾ ಇದೆ ಎಲ್ಲ ಮುಗಿದಿಲ್ಲ, ಈಗಲೇ ಆರಂಭ ಆಗ್ತಾ ಇದೆ. ಈಗಲೇ ನಿಮಗೆ ಆರಂಭ ಆಗ್ತಾ ಇದೆ. ಇದು ಮುಂದೆ ಏನಂತ ನಿರಂತರವಾಗಿ ನಿತ್ಯವಾಗಿ ಅದರ ಫಲವನ್ನು ಅನುಭವಿಸುವರಾಗಿರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ಪ್ರಾಫಿಟಿಗಾಗಿ ಒಂದು ಸ್ಕ್ರಿಪ್ಚರ್ ಕೊಡ್ತೀನಿ. ಎಲ್ಲರೂ ಕೂಡ ಲೆಟ್ಸ್ ಡೂ ದಿಸ್ ಆಕ್ಟಿವಿಟಿ. ಇದುವರೆಗೂ ಇಲ್ಲ, ಹೋದ ವರ್ಷ ನೀವು 100% ಆಗುತ್ತೆ ಅಂತ ನಂಬಿಕೆಯಲ್ಲಿದ್ದರೆ ಆನ್ಲೈನಲ್ಲಿ ಇರೋರು ಕೂಡ ತುಂಬ ಗಮನದಿಂದ ಕೇಳಿ. ಗೂಗಲ್ ಮೀಟಲ್ಲಿ ಇರೋರು ಕೂಡ ಐ ವಾಂಟ್ ಟು ಪ್ರಾಫಿಟಿಕ್ಲಿ ಡಿಕ್ಲೇರ್. ಈಗ ನಾನು ಹೇಳುವಾಗ ನಾನಲ್ಲ, ಇಲ್ಲಿಂದ ಯಾವ ರೀತಿ ತೊರೆಯು ಹರಿಯುತ್ತೋ ಅಲ್ಲಿ 100% ಮಿಸ್ ಇಲ್ಲದೆ ಜೀವ ಉಂಟಾಗುತ್ತೆ.
ಅದರಿಂದ ಹೋದ ವರ್ಷ 100% ನಡೆಯುತ್ತೆ ಅಂತ ಅನ್ಕೊಂಡಿದ್ದ ಕಾರ್ಯಗಳು ನೆನಪಿಗೆ ತಂದು ಬನ್ನಿ. ಅದು ಹಣದ ವಿಷಯವಾಗಿರ್ಬೋದು, ಪ್ರಾಪರ್ಟಿ ವಿಷಯವಾಗಿರ್ಬೋದು, ನಿಮ್ಮ ಮದುವೆ ವಿಷಯವಾಗಿರ್ಬೋದು, ಒಂದು ಒಳ್ಳೆ ಬಿಸ್ನೆಸ್ ವಿಷಯವಾಗಿರ್ಬೋದು, ಇಲ್ಲ ಕೆಲಸದ ವಿಷಯವಾಗಿರ್ಬೋದು, ಏನೋ ಒಂದು ಕಾರ್ಯ, ಯಾವ ಕಾರ್ಯ ಆಗೇ ಆಗುತ್ತೆ ಅನ್ಕೊಂಡು ನಡೀಲಿಲ್ವೋ, ಈಗ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರೆವಲ್ಯೂಷನ್ 21:4. ರೆವಲ್ಯೂಷನ್ ಓದಿ ಜೋರಾಗಿ. ದೇವರು ಅವರ ಕಣ್ಣೀರಿನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ನೋವಾಗಲಿ ಇರುವುದೇ ಇಲ್ಲ, ಮೊದಲಿದ್ದವುಗಳೆಲ್ಲ ಇಲ್ಲದೆ ಹೋದವು ಎಂದು ಹೇಳಿತು. ಈಗ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಈಗ ಏನ್ ಪ್ರಾಫಸಿ ಅಂತ ಹೇಳಿದ್ರೆ, ಇಲ್ಲಿ ಯೇಸು ನಾಯಿನಿಗೆ ಬಂದ್ರು, ವಿಧವೆಯನ್ನು ನೋಡಿದ್ರು, ಮಾತಾಡಿದ್ರು, ಮುಟ್ಟಿದ್ರು. ಇಲ್ಲಿ ಏನ್ ವಿಶೇಷ? ಅದ್ಭುತ ನಡೆದಿದ್ದಕ್ಕೆ ಕಾರಣ ಏನು? ಅದ್ಭುತ ನಡೆದಿದ್ದಕ್ಕೆ ಕಾರಣ ಅಲ್ಲಿ ಯಾವುದೋ ಒಂದು ಪವರ್ ಅಲ್ಲ, ಇಟ್ ವಾಸ್ ಸಿಂಪ್ಲಿ ದ ಪ್ರೆಸೆನ್ಸ್ ಆಫ್ ಜೀಸಸ್. ಯೇಸು ಯಾವ ಸ್ಥಳದಲ್ಲಿ ಇದ್ದಾರೋ ಅಲ್ಲಿ ಜೀವ ಇರುತ್ತೆ, ಅಲ್ಲಿ ಮರಣ ನಿರ್ಮೂಲ ಆಗುತ್ತೆ. ಹಾಗಾದ್ರೆ ಈಗ ಆ ಯೇಸುವಿನ ಪ್ರಸನ್ನತೆ ಏನಂದ್ರೆ ವಾಕ್ಯ. ಈಗ ನೀವು ಕೇಳ್ತಾ ಇರುವ ಈ ವಾಕ್ಯವೇ ಯೇಸು. ಈಗ ಆ ವಾಕ್ಯ ನಿಮ್ಮ ಮಧ್ಯದಲ್ಲಿ ಇರೋದ್ರಿಂದ ಯೇಸು ನಿಮ್ಮ ಮಧ್ಯದಲ್ಲಿ ಇದ್ದಾರೆ. ಯೇಸು ನಿಮ್ಮ ಮಧ್ಯದಲ್ಲಿ ಇದ್ದಾರೆ. ನಿಮಗೆ ಇನ್ನು ಕಣ್ಣೀರಿಲ್ಲ, ಗೋಳಾಟ ಇಲ್ಲ, ನಷ್ಟ ಇಲ್ಲ, ಮರಣ ಇಲ್ಲ, ಸೋಲಿಲ್ಲ. ಯೇಸುವಿನ ನಾಮದಲ್ಲಿ ಈ 2025 ಅಲ್ಲಿ ಯಾವ ಕಾರ್ಯ ನೆರವೇರದೆ ತಡೆಯಾಗಿಟ್ಟಿದ್ನೋ ಅದನ್ನ ನಿರ್ಮೂಲ ಮಾಡಿ ಈ ವರ್ಷ ಅದು ನೆರವೇರಿದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the mighty name of Jesus. Receive it, receive it, receive it. Revelation 24. ಈಗ ಅದರ ಅರ್ಥ, ಆ ಅದ್ಭುತ ಅಲ್ಲಿ ನಡೆದಿದ್ದಕ್ಕೆ ಕಾರಣ ಯಾರ್ದೋ ದೊಡ್ಡ ಭಕ್ತಿ, ದೊಡ್ಡ ವಿಶ್ವಾಸ, ನಂಬಿಕೆ ಅನ್ನೋದಲ್ಲ, ಅಲ್ಲಿ ಯೇಸು ಅಲ್ಲಿ ಇದ್ರು ಅಷ್ಟೇ. ಇಟ್ ವಾಸ್ ಜಸ್ಟ್ ದ ಪ್ರೆಸೆನ್ಸ್ ಆಫ್ ಜೀಸಸ್. ಅಲ್ಲಿ ಮರಣ ನಿರ್ಮೂಲ ಆಗೋಯ್ತು. ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಆ ಮಹತ್ವದ ತಿರುವು, ನೀವು ಎಷ್ಟು ಜೋರಾಗಿ ಪ್ರಾರ್ಥನೆ ಮಾಡಿದ್ರಿ, ಎಷ್ಟು ಹೆಚ್ಚಾಗಿ ಭಕ್ತಿ ಮಾಡಿದ್ರಿ ಅನ್ನೋದರಲ್ಲಿ ಇಲ್ಲ. ನೀವು ಎಷ್ಟು ಸುಲಭವಾಗಿ ಯೇಸುವಿನ ಪ್ರಸನ್ನತೆಯಲ್ಲಿ ನಿಮ್ಮ ಪರಿಸ್ಥಿತಿ ಮೀಟ್ ಆಯಿತು ಅನ್ನೋದರಲ್ಲಿ ಇದೆ ನಿಮ್ಮ ಬಿಡುಗಡೆ. ಹಾಗಾದ್ರೆ ಈ ಸತ್ಯವನ್ನು ಕೇಳಿದ ಮೇಲೆ ನಿಮ್ಮ ಹೃದಯ, ನಾನು ಯೇಸು ಬಳಿಯಲ್ಲಿ ಹೋಗೋದಲ್ಲ, ಯೇಸು ನನ್ನ ಬಳಿಗೆ ಬರುವಂತೆ ನಾನು ದಾರಿ ಮಾಡ್ಕೊಂಡ್ರೆ ಸಾಕು. ನಿಮ್ಮ ದಾರಿ ಅಂದ್ರೆ ಏನು ಅಂದ್ರೆ, ನೀವು ಯಾವಾಗೆಲ್ಲ ಆತನ ಗಮನದಲ್ಲಿದ್ದೀರೋ, ಆತನೇ ಬೇಕು ಅಂತ ಇದ್ದೀರೋ, ಆತನೇ ಆಧಾರವಾಗಿದ್ದೀನಿ ಅಂತ ಹೇಳ್ತೀರೋ, ಆತನನ್ನೇ ಒಪ್ಪಿಕೊಳ್ತೀರೋ, ಆತನೇ ಅಂಗೀಕರಿಸ್ಕೊಂತೀರೋ, ಆತನೇ ಅಕ್ನಾಲೇಜ್ ಮಾಡ್ತೀರೋ, ಟ್ರಾಫಿಕ್ ಫ್ರೀ ಆಗಿದೆ, ಕ್ಲಿಯರ್ ಆಗಿದೆ, ಯಾವ ಅಡ್ಡತಡೆಗಳಿಲ್ಲ. ನಾಯಿನಿಗೆ ಯೇಸು ಬಂದಿದ್ದಾರೆ, ನಿಮಗೆ ಬಿಡುಗಡೆ ಸಿಕ್ಕಿದೆ, ನಿಮಗೆ ಜಯ ಬಂದಿದೆ, ನಿಮಗೆ ಕಾರ್ಯ ಅನುಕೂಲವಾಗಿದೆ, ನಿಮಗೆ ಆಶೀರ್ವಾದವಾಗಿದೆ ಅಂತ ಯೇಸುವಿನ ನಾಮದಲ್ಲಿ ಈಗ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ರೆವಲ್ಯೂಷನ್ 24 ಮ್ಯಾನಿಫೆಸ್ಟ್. ರೆವಲ್ಯೂಷನ್ 24 ಮ್ಯಾನಿಫೆಸ್ಟ್. ರೆವಲ್ಯೂಷನ್ 24 ಮ್ಯಾನಿಫೆಸ್ಟ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ. ಯಾಕೆ ವಚನವನ್ನು ಹೇಳಿದೆ ಅಂದ್ರೆ, ನಾನು ಸಾಧಾರಣವಾಗಿ ವಾಕ್ಯವನ್ನು ಹೇಳಿರ್ಬೋದು, ಯೇಸು ನಿಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಆದರೆ ವಚನಗಳು ಏನು ಗೊತ್ತಾ? ವಚನಗಳು ಆಗ್ಲೇ ಆತ್ಮದ ಮಂಡಲದಲ್ಲಿ ನೆರವೇರಿರುವ ಕಾರ್ಯಗಳಿಗೆ ಶಬ್ದ ಕೊಟ್ಟಿರೋದ್ರಿಂದ ಈಗ ಶರೀರದಲ್ಲಿ ಅದು ನೆರವೇರಿದೆ ಅಂತ ಅರ್ಥ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ರೆವಲ್ಯೂಷನ್ 21:4 ಮ್ಯಾನಿಫೆಸ್ಟ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ನೀವು ಸಾಧಾರಣ ಜೀವನವನ್ನು ಜೀವಿಸುವವರ ಅಲ್ಲ, ನೀವು ಸಾಧಾರಣ ಬದುಕುಳಿಯವರ ಅಲ್ಲ. ನೀವು ಯು ಆರ್ ಸಪೋಸ್ ಟು ಥ್ರೈವ್, ಯು ಆರ್ ಸಪೋಸ್ ಟು ಬಿ ಎಕ್ಸೆಲಿಂಗ್. ಅಂದ್ರೆ ನೀವು ಅಲೌಕಿಕವಾದ ಜೀವನವನ್ನು ಜೀವಿಸುವರು, ಸೂಪರ್ ನ್ಯಾಚುರಲ್ ಆದ ಜೀವನವನ್ನು ಜೀವಿಸುವರು, ಮಹತ್ತಾದ ಕಾರ್ಯಗಳು ನಿಮ್ಮಲ್ಲಿ ಪ್ರಕಟವಾಗುವುದು, ಸುತ್ತಮುತ್ತ ಜನರು ಯೇಸುವಿನ ಮಹಿಮೆ ನಿಮ್ಮಲ್ಲಿ ನೋಡಬೇಕು. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಈಗ ಬಂದವರು ಒಬ್ಬರಾದ್ರೂ ನೀವು ಸಾಧಾರಣವಾಗಿ ಹೋಗುವುದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಅಭಿಷೇಕ ಮಾಡಿ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಮುಟ್ಟಿದರು. ಯಾಜಕರು ಶವನ ಮುಟ್ಟಬಾರ್ದು ಗೊತ್ತಾ? ಶವನ ಮುಟ್ಟಿದ್ರೆ ಅವರು ಕರಪ್ಟ್ ಆಗ್ಬಿಡ್ತಾರಂತೆ, ದೇ ಗೆಟ್ ಡಿಫೈಲ್ಡ್. ಅದರಿಂದ ಯಾಜಕರು ಮಾತ್ರ ಶವ ಪೆಟ್ಟಿಗೆಯನ್ನು ಮುಟ್ಟೋದಿಲ್ಲ.
ಆದರೆ ಇಲ್ಲಿ ಯೇಸು ಅದಕ್ಕೆ ಆಪೋಸಿಟ್ ಆಗಿ ಹೋಗಿ ಶವಪೆಟ್ಟಿಗೆಯನ್ನು ಮುಟ್ಟುತ್ತಾರೆ. ಯಾವ ಅಶುದ್ಧವು ಶುದ್ಧವಾಗಿರೋದನ್ನ ಮುಟ್ಟುತ್ತೋ ಶುದ್ಧವಾಗಿರೋದು ಅಶುದ್ಧವಾಗ್ಬಿಡುತ್ತೆ. ಆದರೆ ಇಲ್ಲಿ ಅಶುದ್ಧವಾದದನ್ನು ಶುದ್ಧ ಮುಟ್ಟುವಾಗ ಅಶುದ್ಧವು ಶುದ್ಧವಾಗ್ತಾ ಇದೆ. Receive it in the mighty name of Jesus. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಅಶುದ್ಧವಾಗ್ಬಿಡುತ್ತೆ ಅನ್ನುವ ಬಯಕೆಯಲ್ಲಿ ಯೇಸು ಮುಟ್ಟಿಲ್ಲ. ಅಯ್ಯೋ ನನಗೆ ಇದಾಗ್ಬಿಡುತ್ತೆ. ಅಲ್ಲಿ ಅಶುದ್ಧವು ಹೆದರ್ಕೊಂತ ಇದೆ, ಇವರು ಮುಟ್ಬಿಟ್ರೆ ಇನ್ನು ಮುಂದೆ ನಾನು ಈ ರೀತಿ ಇರಕ್ಕೆ ಸಾಧ್ಯವಿಲ್ಲ ಅಂತ. ಯೇಸುವಿನ ನಾಮದಲ್ಲಿ ಈಗ ನಾನು ಹೇಳ್ತಾ ಇದ್ದೀನಿ, ಆ ಅಶುದ್ಧವು ಏನು ಗೊತ್ತಾ? ನಿಮ್ಮ ಕಾಯಿಲೆ, ನಿಮ್ಮ ದರಿದ್ರ, ನಿಮ್ಮ ನಷ್ಟ, ನಿಮ್ಮ ಕೊರತೆ, ಇವುಗಳು. ಈಗ ಆ ಅಶುದ್ಧವನ್ನು ಶುದ್ಧವು ಮುಟ್ಟಿದ್ರೆ ಎಲ್ಲವೂ ಶುದ್ಧವಾಗಬೇಕು. ಯೇಸುವಿನ ನಾಮದಲ್ಲಿ ಕಾಯಿಲೆ ಗುಣ ಹೊಂದಲೇಬೇಕು, ನಷ್ಟ ಲಾಭವಾಗಲೇಬೇಕು, ಕೊರತೆ ತುಂಬಿ ತುಳುಕಲೇಬೇಕು, ಸಮಾಧಾನ ಇಲ್ಲದೆ ಇರೋ ಜಾಗದಲ್ಲಿ ಸಮಾಧಾನ ಉಂಟಾಗಲೇಬೇಕು. Receive it in the mighty name of Jesus. This is the new order of life. ಯೇಸು ದೇವರು ಅವರು ಹೊಸ ಜೀವನದ ಒಂದು ಕ್ರಮ, ಅವರು ಇಟ್ಟಿರುವ ನಿಯಮ. ಎಲ್ಲೆಲ್ಲಿ ತೊರೆ ಹರಿಯುತ್ತೋ ಅಲ್ಲಲ್ಲಿ ಜೀವ ಉಂಟಾಗಲೇಬೇಕು. ಜೀವ ಉಂಟಾಗಿದ್ದಕ್ಕೋಸ್ಕರ ಸ್ತೋತ್ರ. Receive it in the name of Jesus. ಹಾಗಾದ್ರೆ ಏನರ್ಥ? ಈಗ ನೀವು ಮರಣದ ಪರಿಸ್ಥಿತಿಯಲ್ಲಿ ಹೋಗಿ ಮುಟ್ಟಿದ್ರೆ ನಿಮಗೆ ಮರಣ ಬರೋದಿಲ್ಲ. ಮರಣದ ಪರಿಸ್ಥಿತಿಯಲ್ಲಿ ಜೀವ ಬಂದಿರೋದ್ರಿಂದ ಎಲ್ಲ ಮರಣದ ಕಾರ್ಯಗಳಿಗೂ ಜೀವ ಉಂಟಾಗಬೇಕು. ಯು ಆರ್ ದಟ್ ಲೈಫ್. ನೀವೇ ಆ ಜೀವ. ನಿಮ್ಮಲ್ಲಿರುವ ಯೇಸು ಈಗ ಆತನ ಸ್ವಭಾವವನ್ನು ನಿಮ್ಮಲ್ಲಿ ಹಾಗೆ ಪ್ರಕಟಪಡಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. Receive it in the mighty name of Jesus. ಯೇಸುವಿನ ನಾಮದಲ್ಲಿ ಈಗ ಕೂಡ ಲಾಸ್ಟ್ ಕ್ವಿಕ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ he says, young man arise. ಯೌವನಸ್ಥನೇ ಎದ್ದೇಳು. ಆಕ್ಚುಲಿ ಈ ಪದ ಎದ್ದೇಳು ಅನ್ನೋದ ಎಲ್ಲಾ ಮರಣದ ಪರಿಸ್ಥಿತಿಯಲ್ಲಿ ಉಪಯೋಗಿಸ್ತಾರೆ. ರೈಸ್, ಟೇಕ್ ಅಪ್ ಯುವರ್ ಬೆಡ್, ಎಲ್ಲ ಕಡೆ ಎದ್ದೇಳು. ವಾಟ್ ಇಸ್ ದಿಸ್ ವರ್ಡ್? ಈಗ ನಾನು ಹೇಳ್ತೀನಿ. ಇವತ್ತು ಒಂದು ಪ್ರಾಕ್ಟಿಕಲ್ ಆದ ಒಂದು ಟಿಪ್ನ ಕೊಡ್ತೀನಿ ನಿಮಗೆ. ಅವರು ಎದ್ದೇಳು ಅಂತ ಹೇಳಿದ ಮೇಲೇನೆ ಎದ್ದೋಳ್ದ. ಹಾಗಾದ್ರೆ ಎದ್ದೇಳು ಅಂದ್ರೆ ಇದೇನು ಎಂತ ಮಾತು? ಸಾಧಾರಣವಾಗಿ ನಾವು ನೀವು ಮಾತಾಡ್ತೀವಲ್ಲ ಆ ಥರ ಮಾತಾ? ದಿಸ್ ಇಸ್ ದ ವೆರಿ ವರ್ಡ್. ಜೆನಿಸಿಸ್ ಚಾಪ್ಟರ್ 1 ಅಲ್ಲಿ ಯೇಸು ಬೆಳಕು ಉಂಟಾಗಲಿ ಅಂತ ಹೇಳಾಗ ಉಂಟಾಯ್ತಲ್ಲ ಆ ಮಾತು. ಯುನೋ, ದಿಸ್ ಇಸ್ ನಾಟ್ ಕನ್ವೇಯಿಂಗ್ ಎ ಮೆಸೇಜ್, ಇಟ್ ಈಸ್ ಅ ಕ್ರಿಯೇಟಿವ್ ಅಥಾರಿಟಿ. ಸೃಷ್ಟಿ ಉತ್ಪತ್ತಿ ಮಾಡುವ ಅಧಿಕಾರವುಳ್ಳ ಒಂದು ಮಾತು. ಇಲ್ಲದೆ ಇರುವುದನ್ನ ಇರುವ ಹಾಗೆ ಉಂಟು ಮಾಡುವ ಮಾತು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಹಾಗಾದ್ರೆ ಇಲ್ಲಿ ಎದ್ದೇಳು ಅಂತ ಹೇಳುವಾಗ ಇಟ್ ಈಸ್ ಕ್ರಿಯೇಟಿಂಗ್. ಅಂದ್ರೆ ಆ ಮಾತು ಈಗ ಏನೋ ಸರಿ ಇಲ್ಲ ಅದನ್ನ ರಿಪೇರಿ ಮಾಡುವ ಮಾತಲ್ಲ, ಅಲ್ಲಿ ಇಲ್ವೇ ಇಲ್ಲ ಅಂದ್ರೂ ಕೂಡ ಅಲ್ಲಿ ಉಂಟಾಗುವ ಒಂದು ಮಾತು, ಸೃಷ್ಟಿ ಮಾಡುವ ಮಾತು. ಯೇಸುವಿನ ನಾಮದಲ್ಲಿ ಈಗ ಇದೇ ಮಾತು ನಿಮಗೆ ಹೇಳ್ತಾ ಇದ್ದಾರೆ. ಯಾವ ಆತ್ಮವು ಯೇಸು ಮರಣದಲ್ಲಿದ್ದಾಗ ಎಬರಿಸಿತೋ ಅದೇ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ನಿಮ್ಮ ಬಾಯಲ್ಲಿ ಇನ್ನು ಮುಂದೆ ಬರುವ ಮಾತು ಅದು ಇಲ್ಲದೆ ಇರುವುದನ್ನ ಉತ್ಪತ್ತಿ ಮಾಡುವ ಮಾತುಗಳಾಗಿರುತ್ತೆ, ಸೃಷ್ಟಿ ಮಾಡುವ ಮಾತುಗಳಾಗಿರುತ್ತೆ. ಇಲ್ಲದೆ ಇರುವುದನ್ನ ಕರೆಯುವ ಹಾಗೆ ನಿಮ್ಮ ನಂಬಿಕೆ ಇರುವುದಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದೆ. ಇಟ್ ಈಸ್ ದ ಕ್ರಿಯೇಟಿವ್ ಪವರ್, ದ ಕ್ರಿಯೇಟಿವ್ ಅಥಾರಿಟಿ. ಸೃಷ್ಟಿ ಇಲ್ಲದೆ ಇರುವುದನ್ನು ಉತ್ಪತ್ತಿ ಮಾಡುವ ಅಧಿಕಾರ ನಿಮಗೆ ಕೊಟ್ಟಿದ್ದಾರೆ. Receive it in the mighty name of Jesus. ಅದಕ್ಕೆ ಒಂದು ವಚನವನ್ನು ಓದ್ಬಿಡೋಣ. John 5:25. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಗಳಿಗೆ ಬರುತ್ತದೆ, ಅದು ಈಗಲೇ ಬಂದಿದೆ. ಈಗ ನೀವು ಕೇಳ್ತಾ ಇರುವುದೇ ಆ ಶಬ್ದ. ಕೇಳುವವರು ಬದುಕುವವರು. ಹಾಲೆಲೂಯ. ಸೊ ಹಾಗಾದ್ರೆ ಏನರ್ಥ? ಯಾರು ನಂಬಿಕೆಯಿಂದ ಕೇಳ್ತಾರೋ, ಇಂಗ್ಲಿಷಲ್ಲಿ ಈ ರೀತಿಯಾಗಿದೆ, when the dead will hear my voice, the voice of the Son of God, those who listen will live. When the dead will hear my voice. ಸತ್ತವರು ಶಬ್ದವನ್ನು ಕೇಳೋದು ಹೇಗೆ? ಈ ಕೇಳಿ, ಇಲ್ಲಿ ಕೇಳಿಸ್ಕೊಳ್ಳೋದು ಹೇಳೋದು ಅನ್ನೋದು ಈ ಬಾಯಿಯಿಂದ ಈ ಕಿವಿಯಿಂದ ಅಲ್ಲ. ಹೇಳು ಅನ್ನೋದು ಈ ಬಾಯಿಂದ ಹೇಳೋದಲ್ಲ,
ಕೇಳು ಅನ್ನೋದು ಈ ಕಿವಿಯಿಂದ ಕೇಳುವುದು ಅಲ್ಲ. ಹೇಳುವುದು ಅನ್ನೋದು ನಿಮ್ಮ ವಾಕ್ಯ ಆತ್ಮದಿಂದ ಬರುವ ಮಾತು. ಅದು ನೀವು ಏನಾದರೂ ಹೇಳಿ, ಶಬ್ದ ಏನಾದರೂ ಕೊಡಿ, ಯಾವ ಭಾಷೆ ಆದರೂ ಕೊಡಿ, ಆದರೆ ಆ ವಾಕ್ಯದ ಆತ್ಮ ಇಲ್ಲದೆ ಇರೋದನ್ನ ಸೃಷ್ಟಿ ಮಾಡೋದು. ಅದೇ ತರ ಯೇಸು ಇಲ್ಲಿ ಮಾಡಿದಾಗ, ಇಲ್ಲಿ ಮಾತಾಡ್ತಾ ಇರುವ ಕಾರ್ಯ ಏನಂತ ಹೇಳಿದ್ರೆ, ದ ಡೆಡ್ ವಿಲ್ ಹಿಯರ್ ಮೈ ವಾಯ್ಸ್ ಅಂದಾಗ, ಸತ್ತಿರುವ ಹೆಣಕ್ಕೆ ಈ ಕಿವಿಯಿಂದ ಕೇಳಕ್ಕಾಗಲ್ಲ, ಆದ್ರೆ ಆತ್ಮಕ್ಕೆ ಕೇಳಿಸ್ಕೊಳ್ಳಕ್ ಸಾಧ್ಯ. ಹಲ್ಲೆಲೂಯಾ. ಸೊ ಅದರಿಂದನೇ ಇದು ಯಾರ ಬಗ್ಗೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಶರೀರದಲ್ಲಿ ಜೀವವಾಗಿದ್ದು ಇನ್ನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳದೆ ಇನ್ನು ಆತ್ಮದಲ್ಲಿ ಹುಟ್ಟಿದೇ ಇರೋರೆಲ್ಲ ಸತ್ತೋಗಿದ್ದಾರೆ ಅಂತ ಅರ್ಥ. ಅಂಥವ್ರಿಗೆ ಹೇಳುವ ಒಂದು ಶಬ್ದ, ನಾನು ಈಗ ಮಾತಾಡುವಾಗ ಯಾರು ಈ ಶಬ್ದವನ್ನು ಕೇಳಿಸ್ಕೊಳ್ಳುವ ರೀತಿಯಲ್ಲಿ ಆತ್ಮನ, ಇದಕ್ಕೆ ನಾವು ದೇವರನ್ನು ಹುಡ್ಕೊಂಬೋದಿಲ್ಲ, ದೇವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಹಾಗಾದ್ರೆ ಏನರ್ಥ ಗೊತ್ತಾ? ಈ ಶಬ್ದವನ್ನು ಕೇಳಬೇಕು ಅಂದ್ರೂ ಒಂದು ಆತ್ಮ ಅಲ್ಲಿ ಇದ್ರೇನೆ ಈ ಶಬ್ದವನ್ನು ಕೇಳಿಸ್ಕೊಳಕ್ ಸಾಧ್ಯ. ಹಾಗಾದ್ರೆ ಎಲ್ಲಿ ಈ ಶಬ್ದ ಕೇಳಿಸ್ಕೊಳಕ್ ಸಾಧ್ಯವಾಗ್ತಾ ಇದೆಯೋ ಅಲ್ಲಿ ಅವರಿಗೆ ಜೀವ ಉಂಟಾಗ್ತಾ ಇದೆ. ಹಲ್ಲೆಲೂಯಾ. ಸೊ ಹಾಗಾದ್ರೆ ನೀವು ಯಾರ್ಯಾರು ಶರೀರದಲ್ಲಿ ಮಾತ್ರ ಜೀವ ಇಲ್ಲ, ನಿಮ್ಮ ಆತ್ಮದಲ್ಲಿ ಜೀವವಾಗಿದ್ದೀರಾ ಎಂಬುವ ಆ ತಿಳುವಳಿಕೆಯಲ್ಲಿದ್ರೆ, ಪ್ರಜ್ಞೆಯಲ್ಲಿದ್ರೆ, ಪ್ರಕಟಣೆಯಲ್ಲಿದ್ರೆ, ನೀವು ದೇವರ ಶಬ್ದವನ್ನು ಕೇಳಿಸ್ಕೊಂತಾನೆ ಇರ್ತೀರಾ. ನೀವು ದೇವರ ಶಬ್ದವನ್ನು ಕೇಳಿಸ್ಕೊಳ್ಳುವರಾಗಿದ್ದರೆ ನೀವು ಜೀವವಾಗಿದ್ದೀರಾ ಅಂತ ಅರ್ಥ. ಹಲ್ಲೆಲೂಯಾ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಅಂದ್ರೆ ದ ಆರ್ಡರ್ ಇಸ್ ಲೈಕ್ ದಿಸ್: ಯಾರು ನನ್ನನ್ನು ಕೇಳಿಸ್ಕೊಂತಾರೋ ಅವರು ಬದುಕುವರು. ಆದರೆ ಶರೀರ ಪ್ರಕಾರವಾಗಿ ಯಾರು ಬದುಕಿದ್ದಾರೋ ಅವ್ರಿಗೆ ಕೇಳಿಸೋದು. ಅರ್ಥ ಆಯ್ತಾ? ಫಿಸಿಕಲ್ ರಿಲಮ್ಗೂ ಸ್ಪಿರಿಟ್ ರಿಲಮ್ಗೂ ಬದುಕಿದ್ರೆ ಮಾತ್ರನೇ ಯಾರಾದ್ರೂ ಮಾತಾಡಿದ್ರೆ ನಿನಗೆ ಕೇಳಿಸೋದು, ಇದು ಈ ಲೋಕ. ಆದರೆ ಕೇಳಿಸ್ಕೊಂಡ್ರೆ ಬದುಕೋದು ಆ ಲೋಕ. ಹಲ್ಲೆಲೂಯಾ. ಹಾಗಾದ್ರೆ ಗಮನವಾಗಿ ಈ ಲೋಕದಲ್ಲಿ ನಾನು ಬದುಕಿದ್ದು ಆಮೇಲೆ ಕೇಳಿಸ್ಕೊಳ್ಳೋರಾಗಿರ್ಬೇಡಿ, ನಾನು ಕೇಳಿಸ್ಕೊಂಡ್ರೆ ಸಾಕು, ನಾನು ಬದುಕ್ತೀನಿ ಅಂತ ಆ ರಿಲಮಲ್ಲಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ನಾನು ಇಷ್ಟೊತ್ತು ಈಗ ಮಾತಾಡ್ತಾ ಇರುವಾಗ ಕೂಡ ಯಾರಿಗಾದ್ರೂ ಗೂಸ್ ಬಂಪ್, ಒಳಗಡೆ ಒಂದು ವೈಬ್ರೇಷನ್ ಈ ತರ ಆಗ್ತಾ ಇದ್ರೆ, ಐ ಆಮ್ ಟೆಲ್ಲಿಂಗ್ ಯು, ಯುವರ್ ಸ್ಪಿರಿಟ್ ಇಸ್ ಟಚ್ಡ್, ಯುವರ್ ಸ್ಪಿರಿಟ್ ಇಸ್ ಟಚ್ಡ್, ಯುವರ್ ಸ್ಪಿರಿಟ್ ಇಸ್ ಕನೆಕ್ಟೆಡ್. ಯೇಸುವಿನ ನಾಮದಲ್ಲಿ ವಾಕ್ಯ ಆತ್ಮವಾಗಿ ಬಂದು ಅದರ ಕಾರ್ಯವನ್ನು ನಿಮ್ಮಲ್ಲಿ ಪರಿಪೂರ್ಣವಾಗಿ ನೆರವೇರಿಸಿದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಹಾಗಾದ್ರೆ ಸಿಡೌನ್ ಸಿಸ್ಟರ್, ಯೇಸುವಿನ ನಾಮದಲ್ಲಿ ದೇವರ ವಾಕ್ಯ ಬಂದು ಸುಮ್ಮನೆ ನೀವು ಹೇಳಿದಕ್ಕೆ ರೆಸ್ಪಾಂಡ್ ಮಾಡುವ ಕಾರ್ಯ ಅಲ್ಲ, ದೇವರ ವಾಕ್ಯ ಇಲ್ಲದೆ ಇರೋದನ್ನ ಸೃಷ್ಟಿ ಮಾಡುವ ಕಾರ್ಯ, ಉತ್ಪತ್ತಿ ಮಾಡುವಂತ ಕಾರ್ಯ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಈಗ ಕೂಡ ಪ್ರಾಫಿಟಿಗೆ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಯಾವ ಯಾವ ಏರಿಯಾದಲ್ಲಿ ನಿಮ್ಮ ಆತ್ಮ ಕುಗ್ಗಿ ಹೋಗಿತ್ತೋ, ಯಾವ ಯಾವ ಏರಿಯಾದಲ್ಲಿ ಆತ್ಮ ಒಡೆದೋಗಿತ್ತೋ, ನಂಬಿಕೆ ಸತ್ತೋಗಿತ್ತೋ, ಇಲ್ಲ ನಿಮ್ಮ ಉತ್ಸಾಹ ಒಂದು ಉಜ್ಜೀವನನೇ ಇಲ್ಲದೆ ಇತ್ತೋ, ಎಲ್ಲ ಕಡೆ ಜೀವ ಉಂಟಾಗ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ದೇರ್ ಇಸ್ ಅ ರಿವೈವಲ್. ಅಲ್ಲಿ ಪುನರ್ಜನ್ಮ. ಯಸ್, ರಿವೈವ್ ಇನ್ ಜೀಸಸ್ ನೇಮ್. ಲೆಟ್ ಯುವರ್ ಸ್ಪಿರಿಟ್ ರಿವೈವ್ ಇನ್ ಜೀಸಸ್ ನೇಮ್. ಇದು ನೀವು ಶರೀರದಲ್ಲಿ ಇಲ್ಲ ಏನೋ ಒಂದು ಕಾರ್ಯವನ್ನು ಮಾಡೋದ್ರಿಂದ ಅಲ್ಲ, ಏನೂ ಇಲ್ಲ. ಈ ಮೆಸೇಜ್ನ ಸೀರಿಯಸ್ ಆಗಿ ಹೋಗಿ ಒಂದು 3 ಸರಿ ಪದೇ ಪದೇ ಕೇಳ್ತಾ ಇರಿ. ಕೇಳ್ಬಿಟ್ಟು ಈ ಮಾತನ್ನು ಮಾತ್ರ ಹೇಳ್ತಾ ಇರಿ. ಏನಂತ? ಅಪ್ಪ, ನನ್ನ ಆತ್ಮ ಈಗ ನಿನ್ನ ಶಬ್ದವನ್ನು ಕೇಳ್ತಾ ಇದೆ. ನಿನ್ನ ಶಬ್ದವನ್ನು ಕೇಳ್ತಾ ಇರೋದ್ರಿಂದ ನಾನು ಬದುಕಿದ್ದೀನಿ ಅಂತ ಹೇಳಿದ್ರೆ ನಾನು ಪರಲೋಕದ ಜೀವನವನ್ನೇ ಅನುಭವಿಸೋದು. ಜೀವ ಇದೆ ಅಂತ ಹೇಳಿದ್ರೆ ಯೇಸು ನಿಮ್ಮಲ್ಲಿದ್ದಾರೆ ಅಂತ ಅರ್ಥ. ಜೀವ ಇಲ್ಲ ಅಂದ್ರೆ ಯೇಸು ಇಲ್ಲ ಅಂತ ಅರ್ಥ. ಯೇಸು ಇದ್ರೇನೆ ಶರೀರದಲ್ಲಿ ಜೀವ, ಯೇಸು ಇಲ್ಲ ಅಂದ್ರೆ ಅದು ಮರಣ. ಹಲ್ಲೆಲೂಯಾ. ಸೊ ಈಗ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸು ಬಂದು ಯಾರಿಗೆ ಪೆಟ್ಟಿಗೆಯನ್ನು ಮುಟ್ಟಿ ಎದ್ದೇಳು ಅಂತ ಹೇಳಿದ್ನೋ, ಈಗ ಅದೇ ಶಬ್ದ ಈ ಶರೀರದ ಮೂಲಕ ಹೇಳ್ತಾ ಇದ್ದೇನೆ. ನಿಮ್ಮ ಕೆಲಸಕ್ಕೆ ಈಗ ಹೇಳ್ತಾ ಇದ್ದೀನಿ, ಎದ್ದೇಳು. ನಿಮ್ಮ ಶರೀರದ ಆರೋಗ್ಯಕ್ಕೆ ಹೇಳ್ತಾ ಇದ್ದೀನಿ, ಎದ್ದೇಳು. ನಿಮ್ಮ ನಷ್ಟವಾಗಿರುವ ಬಿಸ್ನೆಸ್ಗೆ ಹೇಳ್ತಾ ಇದ್ದೀನಿ, ಎದ್ದೇಳು. ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗೆ ಹೇಳ್ತಾ ಇದ್ದೀನಿ, ಎದ್ದೇಳು. ನಿಮಗೆ ಎಲ್ಲೆಲ್ಲಿ ಸಮಸ್ಯೆ ಇಲ್ಲ, ಕೊರತೆ ಅನ್ನೋದೆಯೋ ಅಲ್ಲಿ ಎದ್ದೇಳು ಅಂತ ಹೇಳ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಯಾವ ಮರಣದ ಪರಿಸ್ಥಿತಿಯಲ್ಲಿದ್ದ ಯೇಸುವನ್ನು ಯಾವ ಆತ್ಮ ಜೀವವಾಗಿ ಎಬ್ಬರಿಸಿ ಆ ದೇವರ ನಾಮ ಮಹಿಮೆ ಪಡಿಸಿತು, ಅದೇ ಆತ್ಮದಿಂದ ಹುಟ್ಟಿರುವವರು, ಅದೇ ಆತ್ಮದಿಂದ ತುಂಬಿರುವವರು, ಈಗ ನಿಮಗೆ ಅದೇ ಆತ್ಮ ಹೇಳ್ತಾ ಇದೆ, ಎದ್ದೇಳು 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 ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಇನ್ನೊಂದು ದಿನ
ನೀವು ಮರಣದ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಮರಣದ ಪರಿಸ್ಥಿತಿ ಅಂದ್ರೆ ನಿಮ್ಮ ಶರೀರವಾಗ್ಲಿ, ನಿಮ್ಮ ಪರಿಸ್ಥಿತಿ ಆಗ್ಲಿ, ನಿಮ್ಮ ಕೆಲಸ ಆಗ್ಲಿ, ನಿಮ್ಮ ಬಿಸ್ನೆಸ್ ಆಗ್ಲಿ ಇರುವುದಿಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾವ ಕಾರ್ಯ ಡಾರ್ಮೆಂಟ್ ಆಗಿ ಅಂದ್ರೆ ಮೂವೇ ಆಗದೆ ಇದ್ದಿದ್ದ ಜಾಗದಲ್ಲಿ ಇದ್ದ ಹಾಗೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಇತ್ತೋ, ಯೇಸುವಿನ ನಾಮದಲ್ಲಿ ಈಗ ಮುಂದೆ ಹೋಗ್ತಾ ಇದೆ. ಅದು ಆಶೀರ್ವಾದವಾಗಿದೆ, ಅದು ನೆರವೇರ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ರಿಲೀಸ್, ಐ ಬ್ರೇಕ್ ಎವ್ರಿ ಅಬ್ಸ್ಟಕಲ್ಸ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಎಲ್ಲಿ ತನಕ ನಿಮ್ಮ ಕನಸಾಗೇ ಇತ್ತೋ, ಈಗ ಅದೆಲ್ಲ ಜೀವ ಉಂಟಾಗಿ ಎಲ್ಲೆಲ್ಲಿ ತೊರೆ ಹರಿಯುತ್ತದೋ ಆ ತೊರೆ ಈಗ ನಿಮಗೆ ಕನಸಾಗಿದ್ದು ಈಗ ನನಸಾಗ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it. Let the power of resurrection manifest in your life in Jesus name. ಯೇಸುವಿನ ನಾಮದಲ್ಲಿ ಪುನರುತ್ಥಾನದ ಶಕ್ತಿ ಈಗ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡ್ತಾ ಇದೆ. ಯೇಸುವಿನ ನಾಮದಲ್ಲಿ ನೀವು ಇರುವ ಹಾಗೆ ಇರುವುದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the mighty name of Jesus.